ಈ ಬೆಳಗಿನ ಜಾವದಲ್ಲಿ ನಮ್ಮ ಕರ್ನಾಟಕದ ಕ್ಯಾಪಿಟಲ್ ಅಲ್ಲಿ ಅದು ಹೈವೇ ಅಲ್ಲಿ ಬಿಸಿ ಶೆಡ್ಯೂಲ್ ಅಲ್ಲಿ 7 ಕೋಟಿಗಿಂತ ಜಾಸ್ತಿ ದುಡ್ಡು ಮಾಯವಾಗಿದೆ. ರಾಬ್ರಿ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಾ ಯಾವ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ನಡೆದಿರೋದು. ಕಂಪ್ಲೀಟ್ ರಿಸಲ್ಟ್ ಬಂದಾದ್ಮೇಲೆ ಅಂತೂ ಜನ ಶಾಕ್ ಆಗ್ಬಿಟ್ಟಿದ್ದಾರೆ. ಯಾರು ಮಾಡಿರೋದಂತ, ಯಾವ ಅಫಿಷಿಯಲ್ಸಾ ಇಲ್ಲ ಪ್ಲಾನ್ಡ್ ಮಾಸ್ಟರ್ ಮೈಂಡ್ ರಾಬರಾ ಇಲ್ಲ ಪೊಲೀಸ್ ಆಫೀಸರ. ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಯಾರು ಅಂತ. ನೀವೇನಾದ್ರು ಈ ಚಾನಲ್ ಅಲ್ಲಿ ಮೊದಲ ಸತಿ ಈ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಮೊದಲ ಸತಿ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನನ್ನ ಮುಂದೆ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಪ್ರೋತ್ಸಾಹ, ಹುಮ್ಮಸ್ಸು. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ಸ್ ಪಾಯಿಂಟ್ ಆಫ್ ವ್ಯೂ. ವೆಲ್ಕಮ್ ಟು ಮನಿ ಹೈಸ್ಟ್ ಎಡಿಷನ್ ಬೆಂಗಳೂರು. ಎಕ್ಸಾಕ್ಟ್ಲಿ ಏನಾಯ್ತು ಅಂತ ನಾನು ನೋಡೋದಂದ್ರೆ, ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರು ಲೊಕೇಶನ್ ಅಲ್ಲಿ, ಆ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಹೇಳಿದ್ರೆ ಡೆರಿ ಸರ್ಕಲ್ ಫ್ಲೈಓವರ್ ಮೇಲೆ ಏನಾಗುತ್ತೆ ಅಂದ್ರೆ, ಆ ಸರ್ಕಲ್ ಮೇಲೆ ಒಂದು ವ್ಯಾನ್ ಹೋಗ್ತಾ ಇರ್ತದೆ. ಸುಮಾರು 7,11,00,000 ಅಮೌಂಟ್ ಇಟ್ಕೊಂಡು ಕ್ಯಾಶ್ ತಗೊಂಡೋಗ್ತಾ ಇರುತ್ತೆ. ಬ್ಯಾಂಕ್ಗೋ ATMಗೋ ತಗೊಂಡೋಗ್ತಾ ಇರುತ್ತೆ. ಒಂದ್ ಸ್ವಲ್ಪ ಜನ ಒಂದು ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಬಂದ್ಬಿಟ್ಟು ನಾವು RBI ಅಫಿಷಿಯಲ್ಸ್ ಅಂತ ಹೇಳಿ ಇನ್ಸ್ಪೆಕ್ಟ್ ಮಾಡ್ಬೇಕು ಅಂತ ಹೇಳಿ ಕಾರ್ನ ನಿಲ್ಲಿಸ್ತಾರೆ. ಆ ಗಾರ್ಡ್ಸ್ನು ಸ್ವಲ್ಪ ಏನು ಯೋಚನೆ ಮಾಡಿದೆ ಹಿಂಗೆ ನಿಲ್ಸಿ ಇನ್ಸ್ಪೆಕ್ಟ್ ಮಾಡಿಸ್ತಾರೆ. ಇನ್ಸ್ಪೆಕ್ಟ್ ಮಾಡಿದ ತಕ್ಷಣ, ದುಡ್ಡು ನೋಡಿದ ತಕ್ಷಣ RBI ಅಫಿಷಿಯಲ್ಸ್ ಅಂತ ಹೇಳೋರು ಅಮೌಂಟ್ ನಂಗೆ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಗಾರ್ಡ್ಸ್ಗೆ ಒಂದ್ ಸ್ವಲ್ಪನೂ ಸೈಕಾಲಜಿಕಲಿ ಒಂದ್ ಸ್ವಲ್ಪ ಯೋಚನೆ ಅಷ್ಟು ಟೈಮೇ ಕೊಡಲ್ಲ. ಸಡನ್ ಆಗಿ ಟ್ರಾನ್ಸ್ಫರ್ ಮಾಡಿದೆ, ದುಡ್ಡು ಅಲ್ಲಿಂದ ಹೊಡಿತಾರೆ, ಅಲ್ಲಿಂದನೇ ಎಸ್ಕೇಪ್ ಆಗ್ತಾರೆ. ಆದ್ರೆ ಇದೊಂಥರ ಮನಿ ಹೈಸ್ಟ್ಗಿಂತ ಒಂದು ಸೈಕಾಲಜಿಕಲ್ ಗೇಮು. ಒಂದು ಗಾರ್ಡ್ಸ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಟ್ಟಿರೋಗೆ ಒಂದಷ್ಟು ನಿಮಿಷದಲ್ಲೇ ಅಷ್ಟು ದುಡ್ಡು ಉಡಾಯಿಸಿ ಎಸ್ಕೇಪ್ ಆ ಗ್ಯಾಂಗು. ಫ್ರೆಂಡ್ಸ್, ಇದೊಂದು ರಾಬ್ರಿ ಒಂದು ಫಿಲಮ್ಗೆ ಕಂಪೇರ್ ಮಾಡ್ಬೋದು. ಯಾವ ಫಿಲಮ್ ಅಂತ ಹೇಳಿದ್ರೆ ಸ್ಪೆಷಲ್ 26 ಅಂತ ಒಂದು ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ಒಂದು ಫಿಲಮ್ ಇದೆ. ಫಿಲಮ್ ಪಿನ್ ಪಕ್ಕಾ ಕಾಪಿ ಪೇಸ್ಟ್ ಮಾಡಿರೋ ತರನೇ ಇದೆ. ಆ ಫಿಲಮ್ ಅಲ್ಲಿ CBI ಅವರು ಫೇಕ್ ಆಫೀಸರ್ಸ್ ಬಂದು ರೈಡ್ ಮಾಡ್ತಾರೆ. ಆದ್ರೆ ರಿಯಾಲಿಟಿಯಲ್ಲಿ ಇವರು RBI ಅಫಿಷಿಯಲ್ಸ್ ಅಂತ ಹೇಳಿ ರೈಡ್ ಮಾಡ್ತಾರೆ. ರೈಡ್ ಮಾಡಿ ಪಕ್ಕಾ ಫುಲ್ ಹಂಗೆ ಅಷ್ಟು ಅಮೌಂಟ್ ಲೂಟಿ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಇದು ಮಾಡಿರೋದು ಒಂದು ಅಫಿಷಿಯಲ್. ಈ ಅಫಿಷಿಯಲ್ ಏನಂದ್ರೆ ಅಣ್ಣಪ್ಪ ನಾಯಕ್. ಈ ಅಫಿಷಿಯಲ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಈ ಇನ್ಸ್ಪೆಕ್ಟರ್ ಏನಾದ್ರು ಈ ಫಿಲಮ್ ನೋಡಿ ಇನ್ಸ್ಪೈರ್ ಆಗಿ ಒಂದು ಸಿನಿಮಾದಲ್ಲಿ ಇರೋದು ರಿಯಾಲಿಟಿಗೆ ತಂದ್ರ ಏನೋ ಒಂದು ರೀಸನ್ ಇರ್ಬೋದು ಇದೊಂದು ಹೈಸ್ಟ್ಗೆ. ನೋಡೋಣ ಬನ್ನಿ ಇನ್ನು ಮುಂದೆ. ಈ ಅಣ್ಣಪ್ಪ ನಾಯಕ್ ಫಿಲಮ್ ರೇಂಜ್ ಅಲ್ಲಿ ಪ್ಲಾನಿಂಗ್ ಮಾಡಿರೋದು. ಎಂತ ಒಂದು ಪ್ಲಾನಿಂಗ್ ಅಂದ್ರೆ, ಒಂದು ಟೊಯೋಟಾ ಕಾರ್ ಇನೋವಾ ಎತ್ಕೊಂಡು, ಅದ್ರ ಜೊತೆಗೆ ಮಲ್ಟಿಪಲ್ ಕಾರ್ನ ಇಟ್ಕೊಂಡು, ಎಲ್ಲಿ CCTV ಕವರೇಜ್ ಕಡಿಮೆ ಇದೆಯೋ, ಎಲ್ಲಿ ಇಲ್ಲೋ ಅಂತ ಜಾಗದಲ್ಲಿ ಒಂದು ಫ್ಲೈಓವರ್ ಸ್ಟೇಟ್ ಅಲ್ಲಿ 10-20 ನಿಮಿಷದಲ್ಲಿ ಎಲ್ಲಾ ದುಡ್ಡನ್ನ ಸೆಗ್ರಿಗೇಟ್ ಮಾಡಿ, ಡಿವೈಡ್ ಮಾಡಿ, ಚಲಾಪಿಲಿ ಬೇರೆ ಬೇರೆ ಕಡೆ ಕಳ್ಸಿಬಿಟ್ಟಿರೋದು. ಈ ಮನುಷ್ಯ ಸಿನಿಮಾನ ಒಂದು ರಿಯಾಲಿಟಿಗೆ ತಂದಿರೋದು. ಅಂತ ಒಂದು ಮಾಸ್ಟರ್ ಪ್ಲಾನಿಂಗ್ ಈ ಅಣ್ಣಪ್ಪ ನಾಯಕ್ ಮಾಡಿರೋದು. SOP ಫೇಲ್ಯೂರ್ ಅನಾಲಿಸಿಸ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಅಷ್ಟು ಅಮೌಂಟ್ ಇಟ್ಕೊಂಡು ಹೋಗ್ತಿರೋ ವೆಹಿಕಲ್ ಏನೇ ಒಂದು ಪ್ರಾಬ್ಲಮ್ ಆದ್ರೂ, ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಫಸ್ಟ್ ಕಾಲ್ ಹೋಗ್ಬೇಕು ಹೆಡ್ ಆಫೀಸ್ಗೆ. ಹೆಡ್ ಆಫೀಸ್ ಕಾಲ್ ಹೋಗಿ ಅಲ್ಲಿಂದ ಒಂದು ಕೋಡ್ ವರ್ಡ್ ಬಂದು ವೆರಿಫೈ ಮಾಡಬೇಕು. ಯಾರೇ ಬಂದು ಇನ್ಸ್ಪೆಕ್ಷನ್ ಮಾಡೋದನ್ನು ಅದೇ ಫಸ್ಟ್ ಮಾಡಬೇಕು. ಯಾಕೆ ನವೆಂಬರ್ 19ನೇ ತಾರೀಕು ಅದು ಮಾಡಿಲ್ವಾ? ಇಲ್ಲೊಂದು ನೆಗ್ಲಿಜೆನ್ಸಾ ಇಲ್ಲ ಫೇಲ್ಯೂರಾ? ಇದು ದೊಡ್ಡ ತಪ್ಪು ಅಂತಾನು ಹೇಳ್ಬೋದು. ಇದೊಂದು ವೆರಿಫೈ ಮಾಡಿದ್ರೆ ಇದೊಂದು ರಾಬ್ರಿ ಆಗ್ತಾನೆ ಇರಲಿಲ್ಲ. ಇದೊಂದು ಮನಿ ಹೈಸ್ಟ್ ಬೆಂಗಳೂರು ಎಡಿಷನ್ ನಡೀತಾನೆ ಇರಲಿಲ್ಲ. ನೀವು ಕಮೆಂಟ್ ಮಾಡಿ ಏನ್ ನಿಮ್ದು ಒಂದು ಥಾಟ್ಸ್ ಅಂತ. ನನಗೊಂದು ಡೌಟ್ ಇದೆ. ಈ ಅಣ್ಣಪ್ಪ ನಾಯಕ್ ಮತ್ತು ಗ್ಯಾಂಗ್ ಅವ್ರಿಗೆ ಎಕ್ಸಾಕ್ಟ್ ರೂಟು, ಎಕ್ಸಾಕ್ಟ್ ಟೈಮಿಂಗ್ಸು, ಅಷ್ಟು ಅಮೌಂಟು ಎಲ್ಲ ಹೇಗ್ ಗೊತ್ತಿತ್ತು? ನನಗೊಂದು ಡೌಟ್ ಏನಂತಂದ್ರೆ, ಈ ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಇವ್ರ ಟೀಮ್ ಬಿಟ್ಟು ಇನ್ನೊಬ್ಬ ಆಚೆ ಕುತ್ಕೊಂಡು ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಆ ಆಫೀಸಲ್ಲಿ ಒಬ್ಬ ಕರಪ್ಟು ಮತ್ತೆ ಕಲ್ಪೆಟ್ ಒಬ್ಬ ಇದ್ದೇ ಇದ್ದಾನೆ. ಈ ಡೌಟ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಪಕ್ಕ ಇನ್ವೆಸ್ಟಿಗೇಷನ್ ಕ್ಲೀನ್ ಆಗಿ ಹೆಡ್ ಆಫೀಸಲ್ಲೂ ನಡಿಬೇಕು. ಹೆಡ್ ಆಫೀಸಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆದ್ರೆ ಈ ಇನ್ಫಾರ್ಮೇಶನ್ ಆಚೆ ಹೇಗ್ ಗೊತ್ತಾಯ್ತು? ಅಣ್ಣಪ್ಪ ನಾಯಕ್ ಮತ್ತೆ ಗ್ಯಾಂಗ್ ಈ ಇನ್ಫಾರ್ಮೇಶನ್ ಲೀಕ್ ಯಾರು ಮಾಡಿದ್ದು ಅಂತಾನೂ ಗೊತ್ತಾಗುತ್ತೆ. ಈ ಹೈಸ್ಟ್ ಅಲ್ಲಿ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಅದು ಸರ್ವಿಸ್ ಅಲ್ಲಿ ಇರೋ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅರೆಸ್ಟ್ ಆಗಿದ್ದು. ಈ ಸರ್ವಿಸ್ ಅಲ್ಲಿ ಇರೋ ಕಾನ್ಸ್ಟೇಬಲ್ ಜನರಿಗೆ ರಕ್ಷಣೆ ಕೊಡಿಸ್ಬಿಟ್ಟು ಒಂದು ಕ್ರೈಮ್ಗೆ ಕೈ ಹಾಕಿದಾನೆ, ಒಂದು ಹೈಸ್ಟ್ಗೆ ಕೈ ಹಾಕಿದಾನೆ, ಒಂದು ಕ್ರೈಮ್ ಅಟೆಂಪ್ಟ್ ಮಾಡಿದಾನೆ. ಈ ಕಾನ್ಸ್ಟೇಬಲ್ ಈ ತರ ಮಾಡ್ಬೇಕಾದ್ರೆ ಜನರಲ್ ಹೆಂಗೆಲ್ಲ ಯೋಚನೆ ಮಾಡ್ಬೋದು ಹೇಳಿ? ಈ ಮಾಸ್ಟರ್ ಮೈಂಡ್ ಅಣ್ಣಪ್ಪ ನಾಯಕ್ ಅವರ ಪ್ರೊಫೈಲ್ ನೋಡಕ್ ಹೋದ್ರೆ ಒಂದು ವಿಷಯ ಆಚೆ ಬರುತ್ತೆ. ಏನಂತಂದ್ರೆ, ಈ ಮನುಷ್ಯ ಒಂದು ಫಿನಾನ್ಷಿಯಲ್ ಪ್ರೆಷರ್, ತುಂಬಾ ಸಾಲ ಮಾಡ್ಕೊಂಡು ಈ ಸಾಲನ ಆಚೆ ಬರೋಕೆ ಈ ಪೊಲೀಸ್ ಮೈಂಡ್ ನ ಒಂದು ಕ್ರೈಮ್ ಅಟೆಂಪ್ಟ್ ಮಾಡಕ್ಕೆ ಯೂಸ್ ಮಾಡ್ತಾನೆ. ಇದೊಂದು ದೊಡ್ಡ ವಾರ್ನಿಂಗ್ ಸೈಡ್ ಪೊಲೀಸ್ ಅವ್ರಿಗೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಯಾರೇ ಪೊಲೀಸ್ಗೆ ಭರ್ತಿ ಆಗೋರು ಇನ್ನೂ ಸ್ಟ್ರಾಂಗ್ ಪಾಲಿಸೀಸ್ ತಗೋಬೇಕು. ಇದನ್ನ ನಾವು ವಾರ್ನಿಂಗ್ ಸೈನ್ ಆಗಿ ತಗೊಬೇಕು. ನಾವ್ ಇವಾಗ ನೋಡೋಣ ಪೊಲೀಸ್ ಅವರು ಇದನ್ನ ಕ್ರ್ಯಾಕ್ ಡೌನ್ ಮಾಡಿ, ಹೇಗೆ ಕ್ರ್ಯಾಕ್ ಡೌನ್ ಮಾಡೋದು, ಹೇಗೆ ಈ ಮನಿ ಹೈಸ್ಟ್ ಪಲ್ಡೋನ ಹೇಗೆ ಇಡೋದು ಅಂತ. ಪೊಲೀಸ್ ಅವರು ಇವಾಗ ಫುಲ್ ಸ್ಮಾರ್ಟ್ ಆಗಿದ್ದಾರೆ. ಟೆಕ್ನಾಲಜಿ ಭಯಾನಕ ಯೂಸ್ ಮಾಡ್ತಾರೆ.
ಲೆಟ್ಸ್ ಟಾಕ್ ಅಬೌಟ್ ಟೆಕ್ನಾಲಜಿ. ಆ ಟೈಮಲ್ಲಿ ಆ ಸಮಯದಲ್ಲಿ ಹೈಸ್ಟ್ ಆಗಿದ್ದ ಸಮಯದಲ್ಲಿ ಸರೌಂಡಿಂಗ್ ಅಲ್ಲಿ ಎಷ್ಟು ಗಾಡಿಗಳಿದ್ವು, ಆ ವೆಹಿಕಲ್ಸ್ ನಂಬರ್ಸ್ನೆಲ್ಲ ಫಿಲ್ಟರ್ ಮಾಡ್ತಾರೆ. ಆ ಫಿಲ್ಟರ್ ಮಾಡಿ ಏನ್ ಸಿಸ್ಟಮ್ ಅಲ್ಲಿ ಆಗ್ತಾ ಇದೆ, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅಂತ ಒಂದು ಸಿಸ್ಟಮ್ ಇದೆ, ಅದಕ್ಕೆ ಹಾಕ್ತಾರೆ. ಅವಾಗ ಗೊತ್ತಾಗುತ್ತೆ ಆ ಕಳ್ಳ ಯೂಸ್ ಮಾಡಿರೋದು ಫೇಕ್ ನಂಬರ್ ಪ್ಲೇಟ್ ಅಂತ. ಫೇಕ್ ನಂಬರ್ ಪ್ಲೇಟ್ ಅಂತ ಗೊತ್ತಾಗಿದ ತಕ್ಷಣ ಅದು ಬೇರೆ ಕಲರ್ ಇರ್ಬೋದು, ಕಾರ್ ಮಾಡಲ್ ಬೇರೆದಿರ್ಬೋದು, ಕಲರ್ ಬೇರೆದಿರ್ಬೋದು, ಕಾರ್ ಏನೇ ಇರ್ಲಿ, ಆದ್ರೆ ಕಾರ್ ನಮ್ದು ಸ್ಮಾರ್ಟ್ ಕ್ಯಾಮ್ರಾಗಳಿವೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ. ಅದು ಫೇಸ್ ರೆಕಗ್ನಿಷನ್ ಮಾಡಿ ಟ್ರ್ಯಾಕ್ ಮಾಡಿ ಹಿಡಿದು ಹಾಕೋದು ನೋಡಿ, ಜಪ್ಸಿಗೆ ಹಾಕೊಂಡ್ರು ಪೊಲೀಸ್ ಅವರು ಈ ಕಳ್ಳನ. ಹೌದು, ಅಣ್ಣಪ್ಪ ನಾಯಕ್ ಗ್ಯಾಂಗ್ ನ ಹಿಡಿದು ಹಾಕೋದು ಪೊಲೀಸ್ ಅವರು. ಆದ್ರೆ ಕಾಸು ಕಳ್ತನ ಆಗಿದ್ದು 7,11,00,000. ಅದು ರಿಕವರ್ ಆಗಿದ್ ಬರೀ 6,29,00,000. ಇನ್ನು 80 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಕಾಣೆ, ಮಿಸ್ಸಿಂಗ್. ಯಾರ ಹತ್ರ ಇದೆ? ಇದೊಂದು ಪ್ರಶ್ನೆ ಆಗಿದೆ. ನೀವೇನ್ ಹೇಳ್ತೀರಾ, ಯಾರ ಹತ್ರ ಇದೆ ಅಂತ? ಏನಕ್ಕೆ ಯೂಸ್ ಮಾಡಿರ್ಬೋದು ಈ ದುಡ್ಡು ಅಂತ? ಈ 80 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಮಿಸ್ಸಿಂಗ್. ನನ್ನ ಹತ್ರ ಒಂದು 3 ಥಿಯರಿ ಇದೆ, ಏನಾಗಿರ್ಬೋದು ಆ ದುಡ್ಡು ಅಂತ. ಮೊದಲನೇ ಥಿಯರಿ, ಹವಾಲ ಮೂಲಕ ಎಲ್ಲಾ ದುಡ್ಡನ್ನ ಆಗ್ಲೇ ಸಪ್ರೇಟ್ ಮಾಡಿ ಶೇರ್ ಮಾಡಿರ್ಬೋದು. ಎರಡನೇ ಥಿಯರಿ, ಈ ದುಡ್ಡನ್ನ ಇವ್ರು ಬೇಲಿಂದ ಆಚೆ ಬರೋಕೆ, ಜೈಲಿಂದ ಆಚೆ ಬರೋಕೆ ಬೇಲ್ಗೋಸ್ಕರ ಲಾಯರ್ಗೆ ಪೇ ಮಾಡಿರ್ಬೋದು. ಮೂರನೇದು, ಯಾರದೊಬ್ಬ ಸೇವಿಂಗ್ ಪಾರ್ಟ್ನರ್ ಇದಾನ ಅಂತ ಒಂದು ಡೌಟ್ ಇದ್ರೆ ಅದು ಹುಡುಕೋದು ಒಂದು ಮಿಸ್ಟ್ರಿ. ಅವ್ನ ಹುಡುಕ್ಲೇಬೇಕು, ಹಂಗಂದ್ರೆ ಈ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ. ಇದೊಂದು ಮಿಸ್ಟ್ರಿ. ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಇದೊಂದು ಹೈಸ್ಟ್ ಕಳ್ತನ ಒಂದು ಕನ್ಕ್ಲೂಷನ್ ಬರಂಗಿದೆ, ನಾವೊಂದು ಹೇಳಲೇಬೇಕು. ನಮ್ ಸಿಸ್ಟಮ್ ಫೇಲ್ಯೂರ್ ಆಯ್ತಾ? ಪೀಪಲ್ ಶಾಕ್ ಆದ್ರ ಹಾಗೆ ಆಗಿದ್ದಾರೆ. ಇದೊಂದು ಬೆಂಗಳೂರು ಮನಿ ಹೈಸ್ಟ್ ಎಡಿಷನ್ ಕ್ರಿಯೇಟ್ ಆಯ್ತು, ಎಲ್ಲಾ ಕಡೆ ಬೀಮ್ಸ್ ಕ್ರಿಯೇಟ್ ಆಯ್ತು. ಇವಾಗ ಪೊಲೀಸ್ ಅವರೇ ಕಳ್ಳರ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಜನರು ಯಾರನ್ನ ನಂಬೇಕು ಹೇಳಿ? ಇವಾಗ ಈ ತರನೇ ಆದ್ರೆ ನಂಬಿಕೆ ಹೆಂಗ್ ಉಳಿಸ್ಕೊಂತಾರೆ ಪೊಲೀಸ್ ಅವರು? ಇದೊಂದು ಸಿನಿಮಾ ಅಲ್ಲ, ಇದೊಂದು ನಮ್ಮ ಬೆಂಗಳೂರು ಸೇಫ್ಟಿ ಕ್ರೈಸಿಸ್. ಯೋಚನೆ ಮಾಡ್ಲೇಬೇಕು. ಪೊಲೀಸ್ ಅವರೇ ಈ ತರ ಮಾಡ್ತಿದ್ರೆ ನಾರ್ಮಲ್ ಪೀಪಲ್ ಏನೆಲ್ಲ ಯೋಚನೆ ಮಾಡ್ಬೋದು ಹೇಳಿ? ಪೊಲೀಸು ನಂಬಿಕೆ ಹೆಂಗ್ ಉಳಿಸ್ಕೊಂತಾರೆ? ನೀವು ಕಮೆಂಟ್ ಮಾಡ್ಲೇಬೇಕು. ನೀವು ಹೇಳ್ಬೇಕು, ಕಮೆಂಟ್ ಮಾಡಿ. ಈ ಪೊಲೀಸ್ ಮೇಲೆ ಏನ್ ಆಕ್ಷನ್ ತಗೊಬೋದು? ಈ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಮೇಲೆ ನಮ್ ಲಾ ಏನ್ ಆಕ್ಷನ್ ತಗೊಬೋದು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ ಮರೀಲೇಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅದು ಇಷ್ಟ ಆಗುತ್ತೆ ಅನ್ಸುತ್ತೆ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಒಂದು ಹುಮ್ಮಸ್ಸು ಮತ್ತು ಒಂದು ಪ್ರೋತ್ಸಾಹ. ಪ್ಲೀಸ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ.